ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಈ ಸಮಯದಲ್ಲಿಯೂ ಕೂಡ ನಾವು ವಿಶೇಷವಾಗಿ ಉಜ್ಜೀವನಕ್ಕಿರ್ತಕ್ಕಂಥ ತಡೆಗಳನ್ನು ಧ್ಯಾನಿಸ್ತಾ ಬರ್ತಾ ಇದ್ದೀವಿ. ಅದ್ರಲ್ಲಿ ಮುಖ್ಯವಾಗಿ ಉಜ್ಜೀವನಕ್ಕಾಗಿ ನಾವು ನಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ಪ್ರೀತಿಯಲ್ಲಿ ಬೆಳಿಬೇಕಾಗಿದೆ, ಪ್ರೀತಿಯಲ್ಲಿ ನಾವು ಬೇರೂರಿ ನಿಲ್ಲಬೇಕಾಗಿದೆ. ಆಗ ನಾವು ಉಜ್ಜೀವನವನ್ನು ಹೊಂದಲಿಕ್ಕೆ ಸಾಧ್ಯ ಮತ್ತು ಉಜ್ಜೀವನವನ್ನು ಹರಡಲಿಕ್ಕೆ ಸಾಧ್ಯ. ನಾವು ನೋಡೋದಾದರೆ ಕಳೆದ ವಾರದಲ್ಲಿ ಪ್ರೀತಿಯು ಚಿಂತೆಯನ್ನ ಮಾಡೋದಿಲ್ಲ, ಸ್ವಪ್ರಯೋಜನವನ್ನ ಚಿಂತಿಸುವುದಿಲ್ಲ ಅನ್ನೋದನ್ನ ನಾವು ಧ್ಯಾನಿಸಿದ್ವಿ. ಅದರಲ್ಲಿ ಅನೇಕ ವಿಚಾರಗಳನ್ನ ನಾವು ಧ್ಯಾನಿಸಿದ್ವಿ. ಈಗ ಈ ಸ್ವಪ್ರಯೋಜನ ಅಥವಾ ಸ್ವಾರ್ಥ, ಇದ್ರ ಕುರಿತಾಗಿ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಬೇರೆ ಬೇರೆ ರೀತಿಯಾದಂತಹ ಸ್ವಾರ್ಥಗಳಿದೆ. ಅನೇಕ ವಿಷಯಗಳಿಗಾಗಿ ನಾವು ಸ್ವಾರ್ಥದಿಂದ ಸ್ವಪ್ರಯೋಜನವನ್ನು ನಾವು ಬಯಸ್ತೀವಿ. ಸ್ವಪ್ರಯೋಜನದ ಚಿಂತೆ ನಮಗೆ ಬರ್ತದೆ. ಯಾವ ವಿಷಯದಲ್ಲಿ ಬರುತ್ತೆ ಅಂತ ಹೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ನಾವು ತೆಗೆದುಕೊಳ್ಳುವಂಥ ಆಹಾರ. ನಾವು ಸಾಧಾರಣವಾಗಿ ಒಂದು ತಮಾಷೆ ಹೇಳೋದುಂಟು. ನಾವು ಯಾವುದಾದ್ರೂ ಪಾರ್ಟಿಗೆ ಹೋದ್ರೂ ಸರಿ, ನಾವು ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗೆ ಹೋದ್ರೂ ಸರಿ, ನಾವು ನಮ್ಮ ಪ್ಲೇಟಲ್ಲಿ ಇರ್ತಕ್ಕಂಥ ಆ ಊಟನ ನೋಡೋದಿಲ್ಲ, ಬದಲಾಗಿ ಇನ್ನೊಬ್ಬರ ಪ್ಲೇಟಲ್ಲಿ ಏನಿದೆ, ನಮ್ಮ ಪ್ಲೇಟಲ್ಲಿ ಇರ್ತಕ್ಕಂಥ ಕೇಕ್ ದೊಡ್ಡದಾಗೇ ಇದ್ರು ಇನ್ನೊಬ್ಬರ ಪ್ಲೇಟಲ್ಲಿ ಎಷ್ಟಿದೆ ಅನ್ನೋದನ್ನೇ ನಾವು ನೋಡ್ತೀವಿ. ಯಾಕೆ? ನನಗೆ ಅನ್ನುವಂಥ ಆ ಸ್ವಾರ್ಥ, ಯಾವಾಗಲೂ ಆ ಸ್ವಾರ್ಥ ಅನ್ನೋದು ನಮ್ಮಲ್ಲಿ ಇರೋದ್ರಿಂದ ಈ ಸ್ವಾರ್ಥವನ್ನು ನಾವು ಗೆಲ್ಲಬೇಕಾಗಿದೆ ಪ್ರೇರೆ. ಮೊದಲನೇದಾಗಿ ನಮಗೆ ಸ್ವಾರ್ಥ ಬರೋದು ಯಾವ ವಿಷಯದಲ್ಲಿ ಅನ್ನುವಾಗ, ಆಹಾರದ ವಿಷಯದಲ್ಲಿ. ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಆಹಾರವನ್ನು ಆತ ಕೂಡಿಸಿಡ್ತಾನೆ, ಕಣಜಗಳಲ್ಲಿ ಕೂಡಿಸಿಡ್ತಾನೆ, ಅದನ್ನು ಬಿಗಿ ಹಿಡಿತಾನೆ, ಅದನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೆ ಆತ ಬಯಸೋದಿಲ್ಲ. ಒಂದು ವಾಕ್ಯನ ತೆಗೆದುಕೊಳ್ಳೋಣ. ಜ್ಞಾನೋಕ್ತಿ 11ನೇ ಅಧ್ಯಾಯ 26ನೇ ವಚನ ನಾವು ತೆಗೆದುಕೊಂಡು ನಾವು ಓದೋಣ. ಧಾನ್ಯವನ್ನ ಬಿಗಿ ಹಿಡಿಯುವವನ ಮೇಲೆ ಜನರ ಶಾಪ, ಮಾರುವವನ ತಲೆಯ ಮೇಲೆ ಆಶೀರ್ವಾದ. ಧಾನ್ಯವನ್ನ ಬಿಗಿಯಾಗಿ ಹಿಡ್ಕೊಳ್ಳುವವನ ಮೇಲೆ ಶಾಪ ಬರ್ತದಂತೆ. ಅದೇ ಆತ ಎಲ್ಲರಿಗೆ ಅದನ್ನ ಮಾರುವವನಾದ್ರೆ ಆತನ ಮೇಲೆ ಆಶೀರ್ವಾದ ಬರ್ತದಂತೆ. ನಾವು ಬೈಬಲ್ನಲ್ಲಿ ಅನೇಕ ಉದಾಹರಣೆಗಳನ್ನ ನಾವು ತೋರಿಸ್ಬೋದು. ಅದರಲ್ಲಿ ಮುಖ್ಯವಾಗಿ ಒಂದು ಒಳ್ಳೆ ಉದಾಹರಣೆ ಯಾವುದಂತ ಹೇಳಿದ್ರೆ, ಯೋಸೇಫನು ಆ ದವಸ ಧಾನ್ಯಗಳನ್ನ ಮಾರಾಟ ಮಾಡಿದ. ಆತ ಅದನ್ನ ಬಿಗಿಯಾಗಿ ಹಿಡಿಲಿಲ್ಲ, ಬದಲಾಗಿ ಆತ, ನಿಮ್ಮ ಹತ್ರ ಏನಿದೆ ತೆಗೆದುಕೊಂಡು ಬನ್ರಿ, ತೆಗೆದುಕೊಂಡು ಹೋಗ್ರಿ. ಇದರಿಂದ ಏನಾಯ್ತು, ಐಗುಪ್ತ ದೇಶ 7 ವರ್ಷ ಸುಭಿಕ್ಷ ವರ್ಷನ ಕಾಣ್ತು. 7 ವರ್ಷ ಆ ಬರಗಾಲದ ಸಮಯದಲ್ಲಿಯೂ ಕೂಡ ಆ ಐಗುಪ್ತ ದೇಶ ಹೇಗಿತ್ತು ಅಂತ ಹೇಳಿದ್ರೆ, ತುಂಬಾ ಆಶೀರ್ವಾದಕರವಾದಂತಹ ದೇಶವಾಗಿ ಆ ದೇಶವಿತ್ತು. ಪ್ರಿಯರೇ, ಇಲ್ಲಿ ನಾವು ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮಗಿರ್ತಕ್ಕಂಥ ಆಹಾರ ಪದಾರ್ಥಗಳ ವಿಷಯಗಳಲ್ಲಿ, ಧಾನ್ಯ ದವಸಗಳ ವಿಷಯಗಳಲ್ಲಿ ನಾವು ಸ್ವಾರ್ಥವಾಗಿದ್ದೇವೋ, ನಾವು ವಿಷಯದಲ್ಲಿ ಸ್ವಾರ್ಥವಾಗಿರಬಾರ್ದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಪ್ರಯೋಜನಕ್ಕಾಗಿ ಮಾತ್ರ ನಾವು ಇಟ್ಟುಕೊಂಡಿದ್ದೇವೋ? ಇಲ್ಲ ಪ್ರಿಯರೇ, ನಾವು ಇತರರಿಗೆ ಅದನ್ನು ಕೊಡಬೇಕಾಗಿದೆ. ಯೇಸು ಕ್ರಿಸ್ತನು ಆ ಆಹಾರವನ್ನ 5 ರೊಟ್ಟಿ 2 ಮೀನ್ನ ಯಾರ ಹತ್ರ ಇದೆ ತೆಗೆದುಕೊಂಡು ಬನ್ರಿ ಅಂತ ಹೇಳಿ ತಗೊಂಬರಕ್ಕೆ ಹೇಳಿದ್ರು. ತಗೊಬಂದಿದ್ದಾರೆ ಯೇಸುಸ್ವಾಮಿಗ. ತಂದ ಮೇಲೆ ಅಲ್ಲಿ ಇದು ನನಗಿರ್ಲಿ ಅಂತ ಹೇಳಿ ಯೇಸು ಹೇಳಿದ್ರ? ಇಲ್ಲ, ಬದಲಾಗಿ ಇದನ್ನ ತೆಗೆದು ಸ್ತೋತ್ರ ಮಾಡಿ ಅದನ್ನು ಮುರಿದು ಶಿಷ್ಯರ ಕೈಯಲ್ಲಿ ಕೊಟ್ಟು ಇದನ್ನೆಲ್ಲರಿಗೂ ಹಂಚ್ರಿ ಅಂತ ಹೇಳಿ ಹೇಳಿದ್ರು. ಹಂಚಿ ಮುಗಿಸಿದ ಮೇಲೆ ಏನಾಯ್ತಂತೆ, ಅಲ್ಲಿ 12 ಬುಟ್ಟಿಗಳು ಉಳಿತದೆ. ನನಗೆ ಅನಿಸ್ತದೆ, ಆ ಹಂಚಿ ಕೊಟ್ಟವರು ಸ್ವಪ್ರಯೋಜನವನ್ನ ಬಯಸದೆ, ಆ ಚಿಕ್ಕ ಹುಡುಗ ಅಂದ್ರೆಯ ಇಸ್ಕೊಂಡು ಬಂದಲ್ಲ, ಆ ಚಿಕ್ಕ ಹುಡುಗ ತೆಗೆದುಕೊಂಡು ಬಂದಂತಹ ಆ ಒಂದು ರೊಟ್ಟಿ ಏನಾಯ್ತು, 12 ಬುಟ್ಟಿಗಳಾಗಿ ಉಳಿತು. ಆ ಸ್ವಪ್ರಯೋಜನವನ್ನ ಆತ ಯೋಚನೆ ಮಾಡಿದೆ. ನನ್ನ ಬ್ರೇಕ್ಫಾಸ್ಟ್ಗೆ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದೆ. ಆತ ಕೊಟ್ಟಿದ್ರಿಂದ ನನ್ಗನ್ನಿಸ್ತದೆ ಆ 12 ಬುಟ್ಟಿಗಳನ್ನ ಆ ಚಿಕ್ಕ ಹುಡುಗನಿಗೆ ತಿರುಗಿ ಕೊಟ್ಟಿರ್ಬೇಕು. ಹಾಗಿದ್ರೆ ಪ್ರಿಯಲ್ಲಿ ಅರ್ಥ ಮಾಡ್ಕೊಳ್ರಿ, ನಾವು ಸ್ವಪ್ರಯೋಜನವನ್ನ ಚಿಂತಿಸದೆ ನಮಗಿರುವಂತ ಆಹಾರ ಪದಾರ್ಥಗಳನ್ನ ನಾವು ಕೊಟ್ಟು ಬಿಡುವವರಾದ್ರೆ, ಅದು ನಮಗೆ ಆಶೀರ್ವಾದ, ಅದು ನಮಗೆ ದೊಡ್ಡ ಆಶೀರ್ವಾದ. ಇನ್ನೊಂದು ವಿಷಯದಲ್ಲಿ ಯಾಕೋಬ ತನ್ನ ಅಣ್ಣನಿಗೆ ಆಹಾರನ ಹಂಚಿಕೊಡ್ತಾ ಇದ್ದಾನೆ, ತೆಗೆದುಕೊಡ್ತಿದ್ದಾನೆ. ತಗೊಳಪ್ಪ, ಆಯ್ತು, ನಿನಗೆ ಬೇಕಂತ ಕೇಳ್ತಿದ್ಯಲ್ಲ, ಆದ್ರೆ ಒಂದು ವಿಷಯ, ನೀನು ಕೊಡ್ಬೇಕಾದಾಗ ನನಗೆ ನಿನ್ನ ಅದು ಚೊಚ್ಚಲತನನ ಕೊಡ್ಬೇಕು, ಚೊಚ್ಚಲತನದ ಹಕ್ಕನ್ನು ಕೊಡ್ಬೇಕು. ಆತನ ನನಗಿದ್ರಿಂದ ಏನ್ ಪ್ರಯೋಜನ ಬರುತ್ತೆ? ಆತ ಕೊಟ್ಟೇ ಬಿಟ್ಟ ನೋಡ್ರಿ. ಆದ್ರೆ ಆಹಾರನ ಹಂಚಿಕೊಡ್ತಾ ಇದ್ದಾನೆ. ಆತ ಹಸುವೆಯಿಂದ ಅಂತ ಇದ್ದ ಅಂತ ಹೇಳಿ ಕೊಟ್ಟದ್ರಿಂದ ಆತನಿಗೆ ಆಶೀರ್ವಾದ. ಯೇಸುಸ್ವಾಮಿ ಕೂಡ ಈ ಲೋಕದಲ್ಲಿದ್ದಾಗ ನೋಡ್ರಿ, ನಾವು ನೋಡೋಂಥ ಒಂದು ವಿಷಯ, ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ಅವ್ರು ಹೇಳ್ತಾರೆ, ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಅಂತ ಅನ್ಸುತ್ತೆ, ಅಲ್ಲಿ ಈ ತರ ಹೇಳ್ತಾರೆ, ಕಡೆಯ ದಿನದಲ್ಲಿ ನ್ಯಾಯ ತೀರ್ಮಾನದಲ್ಲಿ ಕೂತ್ಕೊಂಡಾಗ, ನ್ಯಾಯ ತೀರಿಸುವ ಜಾಗದಲ್ಲಿ ಯೇಸುಸ್ವಾಮಿ ಕೂತ್ಕೊಂಡಾಗ
ಆ ಸಿಂಹಾಸನ ಮೇಲೆ ಕೂತ್ಕೊಂಡಾಗ ನೀತಿವಂತರನ್ನು ಅನೀತಿವಂತರನ್ನು ಬರಕ್ಕೆ ಹೇಳ್ಬಿಟ್ಟು ಅಲ್ಲಿ ಸ್ವಾಮಿ ಹೇಳ್ತಾರೆ, ಹಸಿದವರಿಗೆ ನೀವು ಅನ್ನ ಕೊಟ್ರಿ, ಬಾಯಾರಿದವರಿಗೆ ನೀವು ನೀರನ್ನ ಕೊಟ್ರಿ, ಬಟ್ಟೆ ಇಲ್ಲದೆ ಇದ್ದೆ ನಾನು, ನೀವು ನನಗೆ ಬಟ್ಟೆ ಕೊಟ್ರಿ, ನನ್ನ ರೋಗದಲ್ಲಿ ಬಿದ್ದಿದೆ, ನೀವು ನನ್ನನ್ನು ಕಾಣ್ಲಿಕ್ಕೆ ಬಂದ್ರಿ. ಇದೆಲ್ಲ ಹೇಳಿದ್ರು. ಅವಾಗ ಅವ್ರು ಕೇಳ್ತಾರಂತೆ, ನೀನು ಯಾವಾಗಪ್ಪ ಹಸ್ತಿದೆ, ನೀನು ಯಾವಾಗಪ್ಪ ನಿನ್ನ ಬಾಯಾರಿದೆ? ನಿಮ್ಮಲ್ಲಿ ಒಬ್ಬ ಸಣ್ಣವರಿಗೆ ನೀನು ಆ ಒಂದು ಹಸಿದವರಿಗೆ ನೀವು ಅನ್ನ ಕೊಟ್ಟರೆ, ಆ ಬಾಯಾರಿದವರಿಗೆ ನೀವು ನೀರನ್ನ ಕೊಟ್ಟಾಗ, ಆ ಬೆತ್ತಲಾಗಿದ್ದವನಿಗೆ ನೀವು ವಸ್ತ್ರವನ್ನು ಕೊಟ್ಟಾಗ ನೀವು ನನಗೆ ಕೊಟ್ಟಂತ ಆಯಿತು. ಬನ್ರಿ ನೀವೆಲ್ಲರೂ ನನ್ನ ಸೌಭಾಗ್ಯದಲ್ಲಿ ಸೇರ್ರಿ. ನೀತಿವಂತರಂತೆ ಹೇಳಿ ಆತನ ಗುಂಪಿಗೆ ಸೇರಿಸ್ತಿದ್ದಾನೆ. ಆದರೆ ಅನೀತಿವಂತರು ಸ್ವಾರ್ಥವಾಗಿ ಜೀವನ ಮಾಡಿದವರು ಆ ದಿವಸದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ಅವರಿಗೆ ಈ ವಿಚಾರವನ್ನು ತೆಗೆದುಕೊಂಡು ನ್ಯಾಯ ತೀರಿಸ್ತಾರೆ. ಯಾವ ವಿಷಯ? ಸ್ವಾರ್ಥವಾಗಿ ನೀವು ನಿಮಗೆ ಅಂತಾನೆ ಇಟ್ಕೊಂಡ್ರಿ. ಹಸಿದಿದ್ದರೂ ನೀವು ಕೊಡ್ಲಿಲ್ಲ, ಬಾಯಾರಿದವರಿಗೆ ಕೊಡ್ಲಿಲ್ಲ, ಬಟ್ಟೆ ಇಲ್ಲದವರಿಗೆ ನೀವು ಕೊಡ್ಲಿಲ್ಲ, ಆ ಒಂದು ಸೆರೆಲಿದ್ದವ್ರು ನೋಡ್ಲಿಕ್ಕೆ ಹೋಗ್ಲಿಲ್ಲ. ನೀವು ನನಗೆ 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 ಅಂತಾನೆ ಚಿಂತಿಸ್ಕೊಂಡ್ರಿ. ಹೀಗಿರೋದ್ರಿಂದ ಏನಾಯ್ತು? ನಿಮ್ಮ ಮೇಲೆ ಶಾಪ. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಂತೆ ಆ ಒಂದು ಶ್ರೀಮಂತನು ಮತ್ತು ಲಾಸರನ ಕಥೆಯಲ್ಲೂ ಕೂಡ ಆ ಶ್ರೀಮಂತ ನನಗೆ ಅಂತ ಹೇಳಿ ಆಹಾರನೆಲ್ಲ ತನಗೇ ತೆಗೆದುಕೊಳ್ತಿದ್ದಾನೆ. ಆಹಾರವನ್ನು ಏನಾಯ್ತು? ಕಡೆಗೆ ಅವರಿಬ್ರು ಕೂಡ ಸತ್ರು, ಒಬ್ಬ ಪರದೇಶಿಗೂ ಮತ್ತೊಬ್ಬ ಪಾತಾಳದಲ್ಲಿಯೂ. ಆ ಬಡವ, ಆ ಒಂದು ಭಿಕ್ಷೆಗಾರ ಅಬ್ರಹಾಮನ ಎದೆಯಲ್ಲಿ ಹೊರಗಿದ್ದಾನೆ. ಅದೇ ಈ ಶ್ರೀಮಂತ ತನ್ನ ಹತ್ರ ಇದ್ದದ್ದು ಎಲ್ಲವನ್ನು ತಾನೇ ಅನುಭವಿಸ್ತಾ, ಸ್ವಪ್ರಯೋಜನದಿಂದ ಸ್ವಾರ್ಥದಿಂದ ತನಗೇ ಅದನ್ನು ಉಪಯೋಗಿಸಿಕೊಂಡ. ಆತನು ಸ್ವಲ್ಪವೂ ಕೂಡ ಆ ಒಂದು ಬಡವನಿಗೆ ಕೊಡಲೇ ಇಲ್ಲ. ಏನಾಯ್ತು? ಅಲ್ಲಿ ಆತನಿಗೆ ನರಳಾಟ, ಅಲ್ಲಿ ಆತನಿಗೆ ಸಂಕಟ. ಪ್ರಿಯರೇ, ಈ ದಿವಸವೂ ಕೂಡ ದೇವರು ನಮಗೆ ಇದನ್ನು ಹೇಳ್ತಿದ್ದಾರೆ. ಉಜ್ಜೀವನ ಬರಬೇಕನ್ನುವುದಾದ್ರೆ, ಒಂದು ದೊಡ್ಡ ಸುಗ್ಗಿ ನಮಗೆ ಬೇಕಾಗಿರೋದಾದ್ರೆ, ಹಿಂದೆ ಅನೇಕ ಮಿಷನರಿಗಳು ಮಾಡಿದ ಹಾಗೆ ನಮ್ಮ ಹತ್ರ ಇರುವುದನ್ನು ನಾವು ಕೊಡಬೇಕಾಗಿದೆ. ಜಾನ್ ವೆಸ್ಲಿ ಸಮಯದಲ್ಲಿ ಅವರು ಅನೇಕ ಗಂಜಿ ಕೇಂದ್ರಗಳನ್ನ ಮಾಡಿದ್ರು. ಅಲ್ಲಲ್ಲಿ ಗಂಜಿ ಕೇಂದ್ರಗಳು, ಜನಗಳಿಗೆ ಗಂಜಿಗೂ ಗತಿ ಇಲ್ಲದ ಜನಗಳಿದ್ರು. ಆ ಸಮಯದಲ್ಲಿ ಅವ್ರಿಗೆ ಆಹಾರನ ಕೊಟ್ಟು ಅವರು ಸುವಾರ್ತೆಯನ್ನು ಹೇಳ್ತಿದ್ರು. ತಮಿಳುನಾಡ ಕೆಲವು ಸೇವಕರು ಹೇಳ್ತಾರೆ, ನಾವು ಆತ್ಮಗಳಿಗಾಗಿ ಬಿತ್ತಿದ್ದೇವೆ, ನಮ್ಮ ಹತ್ರ ಇರುವಂಥದ್ದೆಲ್ಲವನ್ನ ಬಿತ್ತಿದ್ದೇವೆ. ಅವತ್ತು ಬಿತ್ತಿದ್ರಿಂದ ಇವತ್ತು ಕೊಯ್ತಾ ಇದ್ದೇವೆ. ಕರ್ನಾಟಕದ ಜನರೇ, ನಾವು ಈ ಸುವಾರ್ತೆನ, ಈ ಒಂದು ಉಜ್ಜೀವನವನ್ನು ಕಾಣುವುದಕ್ಕಾಗಿ ಬಿತ್ತಬೇಕಲ್ಲ. ಬಿತ್ತದೆ ಕೊಯ್ಯುವುದು ಎಲ್ಲಿ? ನಮ್ಮ ಹತ್ರ ಇರುವುದನ್ನು ಬಿತ್ತಬೇಕು. ನಿನ್ನ ಹತ್ರ ಆಹಾರವಿದೆಯೋ, ನಿನ್ನ ಹತ್ರ ಹಣವಿದೆಯೋ, ಅದನ್ನ ಬಿತ್ತು. ಅದನ್ನ ನೀರಿನ ಮೇಲೆ ಚೆಲ್ಲು, ಆ ರೊಟ್ಟಿಯ ನೀರ್ ಮೇಲೆ ಚೆಲ್ಲು. ಅದು ಒಂದು ದಿನ ನಿನಗೆ ಸಹಾಯಕವಾಗಿರ್ತದೆ. ಅದಕ್ಕೆ ಯೇಸುಸ್ವಾಮಿ ಈ ರೀತಿಯಲ್ಲಿ ಹೇಳ್ತಾರೆ, ಈ ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಡ. ಈ ಭೂಲೋಕದಲ್ಲಿ ಕಳ್ಳರು ಅದನ್ನ ಕನ್ನ ಕೊರೀತಾರೆ, ಅದನ್ನ ಕದೀತಾರೆ, ಅದು ನುಸಿ ಹಿಡಿತದೆ, ಅದು ಕಿಲುಬು ಹತ್ತದೆ. ಆದರೆ ಒಂದು ಜಾಗ ಇದೆ, ಅಲ್ಲಿ ಕಳ್ಳರಿಲ್ಲ, ಅಲ್ಲಿ ಕನ್ನ ಕೊರೆಯಲ್ಲ, ಅದು ನುಸಿ ಹಿಡಿಯಲ್ಲ, ಕಿಲುಬು ಹತ್ತಲ್ಲ. ಆ ಜಾಗ ಯಾವುದು ಅಂದ್ರೆ ಪರಲೋಕದಲ್ಲಿ ನೀನು ಗಂಟು ಮಾಡ್ಕೋ. ಆವಾಗ ಅಲ್ಲೇ ನಿನ್ನ ಮನಸ್ಸಿರುತ್ತೆ. ನೀನು ಅಲ್ಲಿ ಗಂಟು ಮಾಡ್ಕೊಂಡ್ರೆ ಅದ್ರ ಮೇಲೆ ನಿನ್ನ ಮನಸ್ಸಿರುತ್ತೆ. ಮತ್ತೆ ನಿನಗೆ ಅಲ್ಲಿ ದೊಡ್ಡ ಆಶೀರ್ವಾದ, ನಿನಗೆ ದೊಡ್ಡ ಗೌರವ. ನೀನು ಬರುವುದನ್ನೇ ಪರಲೋಕ ಯಾವಾಗಲೂ ಅಪೇಕ್ಷಿಸ್ತದೆ. ನಿನ್ನ ಹತ್ರ ಇರುವುದನ್ನ ಕರ್ತನ ರಾಜ್ಯಕ್ಕಾಗಿ ಉಪಯೋಗಿಸು. ನಿನ್ನ ಹತ್ರ ಇರುವ ಆಹಾರ ಪದಾರ್ಥಗಳನ್ನ ಕರ್ತನ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಉಪಯೋಗಿಸಬಹುದಲ್ಲ. ಯಾರಾದರೂ ಒಬ್ಬ ಬಡವರಿಗೆ ನಾವು ಆಹಾರನ ಕೊಟ್ಟು ಸುವಾರ್ತೆ ಹೇಳಬಹುದಲ್ಲ. ಪ್ರೇರದಕ್ಕಾಗಿ ನಾವು ನೋಡೋಣ. ಎರಡನೇದಾಗಿ ನಾವು ಸ್ವಾರ್ಥ ಚಿಂತೆಯನ್ನು ಮಾಡುವಂತ ಒಂದು ವಿಷಯ ಯಾವುದಂತ ಹೇಳಿದ್ರೆ, ನಮ್ಮ ಹತ್ರ ಇರತಕ್ಕಂಥ ಭೂಮಿಯ ವಿಷಯದಲ್ಲಿ ಸ್ವಾರ್ಥ. ನಮಗಿರ್ತಕ್ಕಂಥ ವಾಕ್ಯವನ್ನು ತೆಗೆದುಕೊಳ್ಳೋಣ. ಏಷಾಯನ ಗ್ರಂಥ 5ನೇ ಅಧ್ಯಾಯ 8ನೇ ವಚನ, 5:8. ಅಯ್ಯೋ, ಮನೆಗೆ ಮನೆಯನ್ನು, ಹೊಲಕ್ಕೆ ಹೊಲವನ್ನು ಸೇರಿಸಿಕೊಳ್ಳುತ್ತಾ ಬಂದು ಇತರರಿಗೆ ಸ್ವಲ್ಪ ಸ್ಥಳವನ್ನೂ ಬಿಡದೆ ದೇಶದ ಮಧ್ಯದಲ್ಲಿ ತಾವಾಗಿ ವಾಸಿಸುವವರ ಗತಿಯನ್ನು ಏನು ಹೇಳಲಿ? ನೋಡ್ರಿ, ದೇಶದೊಳಗಡೆ ತಾವಾಗಿ ವಾಸಿಸುವವರ ಗತಿಯನ್ನು ಹೇಳಿ. ಮನೆಗೆ ಮನೆ, ಹೊಲಕ್ಕೆ ಹೊಲ, ಈ ರೀತಿ ಸೇರಿಸ್ಕೊಳ್ತಾನೇ ಇದ್ದಾರೆ. ಇತರರಿಗೆ ಸ್ವಲ್ಪ ಸ್ಥಳವನ್ನೂ ಕೂಡ ಕೊಡ್ತಾ ಇಲ್ಲ. ಈಗಿನ ದೇಶದ ಪರಿಸ್ಥಿತಿ ಹೀಗೇ ಇದೆ. ಶ್ರೀಮಂತ ಇನ್ನೂ ಶ್ರೀಮಂತ ಆಗ್ತಾನೆ ಇದ್ದಾರೆ, ಕೋಟ್ಯಾಧಿಪತಿ ಇನ್ನೂ ಕೋಟ್ಯಾಧಿಪತಿ ಆಗ್ತಾನೆ ಇದ್ದಾರೆ, ಲಕ್ಷಾಧಿಪತಿ ಇನ್ನೂ ಲಕ್ಷಾಧಿಪತಿ ಆಗುತ್ತಲೇ ಇದ್ದಾನೆ. ಬ್ಲಾಕ್ ಮನಿ, ವೈಟ್ ಮನಿ, ಆ ಮನಿ, ಈ ಮನಿ ಅಂತಲ್ಲಿ ಅಲ್ಲಲ್ಲಿ ಸೇರಿಸ್ತಿದ್ದಾರೆ. ಸ್ವಿಸ್ ಬ್ಯಾಂಕ್ ಅಲ್ಲಿ ಸೇರಿಸ್ತಿದ್ದಾರೆ. ಒಂದಿನ ಏನಾಗುತ್ತೆ, IT ರೇಡ್ ಆಗಿ ಎಲ್ಲವನ್ನ ತೆಗಿತಾರೆ. ಎಲ್ಲ
ಅದು ಸರ್ಕಾರದ ಪಾಲಾಗ್ತದೆ. 1 ರೂಪಾಯಿನೂ ಕೂಡ ಅವರು ಉಪಯೋಗಿಸುವುದಕ್ಕಾಗುವುದಿಲ್ಲ ಪ್ರಿಯರೇ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಬಿದ್ದು ಅನೇಕ ಆ ಒಂದು ಮನೆಗಳು, ಎಷ್ಟೋ ಆ ಒಂದು ಸೆಲೆಬ್ರಿಟಿಗಳ ಮನೆಗಳು ಎಲ್ಲವೂ ಸರ್ವನಾಶವಾಗಿ ಹೋಯಿತು. ಎಷ್ಟೋ ಹಣವನ್ನು ಖರ್ಚು ಮಾಡಿದಂತ ಎಷ್ಟೋ ಐಷಾರಾಮಿಯಾದಂತಹ ಮನೆಗಳನ್ನ ಕಟ್ಟಿಸಿದ್ರು. ಎಲ್ಲ ಸೆಲೆಬ್ರಿಟಿಗಳ ಮನೆಗಳು ಹೋಯ್ತು. ಕೋಟಿಗಟ್ಟಲೆ ಸಂಬಳ ತೆಗೆದುಕೊಂಡು ಎಲ್ಲರ ಮನೆ ನಾಶವಾಗಿ ಹೋಯ್ತಲ್ಲ ಪ್ರಿಯರೇ. ಯಾವುದಕ್ಕಾಗಿ ಕೂಡಿಸಿಡ್ತಿದ್ದೀರಿ? ಯಾಕೆ ಮತ್ತೊಂದು ಮಗದೊಂದು ಇನ್ನೊಂದು ಅದನ್ನು ಇನ್ನೊಬ್ಬರಿಗಾಗಿ ನಾವು ಹಂಚಿಕೊಡೋಣವೋ? ನಮ್ಮ ಹತ್ರ ಇರ್ತಕ್ಕಂಥ ಸ್ಥಳ ಅದು ಮತ್ತೊಬ್ಬರು ವಾಸ ಮಾಡೋದಕ್ಕೆ ಅದು ಉಪಯೋಗಕ್ಕೆ ಬರದೇ ಇದ್ರೆ ಇನ್ಯಾಕದು? ಈ ದಿವಸ ಹಣ ಸಂಪಾದಿಸ್ಲಿಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಬಾಡಿಗೆಗಳ ಮೇಲೆ ಬಾಡಿಗೆ, ಆ ಒಂದು ಲೀಸ್ಗೆ ಅಮೌಂಟ್ಗಳು ಏನು ಲಕ್ಷಗಟ್ಟಲೆ ತೆಗೆದುಕೊಳ್ತಿದ್ದಾರೆ. ಅಡ್ವಾನ್ಸ್ನ ಲಕ್ಷಗಟ್ಟಲೆ ತೆಗೆದುಕೊಳ್ತಾರೆ. ಇದರಿಂದ ಅವ್ರು ಆದಾಯ ಮಾಡ್ಕೊಳ್ತಿದ್ದಾರೆ. ಎಷ್ಟೋ ಜನ ಬಾಡಿಗೆ ಕಟ್ಟಲಿಕ್ಕಾಗದೆ ಎಷ್ಟೋ ಜನ ಬೀದಿಯಲ್ಲಿ ಟೆಂಟ್ ಹಾಕೊಂಡು ಮಲಗ್ತಾರೆ. ಎಷ್ಟೋ ಜನ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಿದ್ದಾರೆ. ಜಾಗ ಇಲ್ಲ, ಉಳ್ಕೊಳ್ಳೋದಕ್ಕೆ ಸ್ಥಳ ಇಲ್ಲ. ಸೊ ಅವ್ರಿಗೆ ನಾವು ಸ್ಥಳ ಕೊಡಬಹುದಲ್ಲ, ನಮ್ಮ ಹತ್ರ ಇರೋ ಸ್ಥಳನ ಮತ್ತೊಬ್ರಿಗೆ ನಾವು ಬಿಟ್ಕೊಡ್ಬೋದಲ್ಲ, ಬಂದಿರ್ಬೋದು ಅಂತ ಹೇಳ್ಬೋದಲ್ಲ. ಬೇರೆ ಸ್ವಾರ್ಥ ಚಿಂತೆ. 3ನೇದಾಗಿ ನಮಗಿರುವಂತ ಹಕ್ಕುಗಳ ವಿಷಯದಲ್ಲಿರ್ತಕ್ಕಂಥ ಸ್ವಾರ್ಥ. ಒಂದು ವಾಕ್ಯನ ತೆಗೆದುಕೊಳ್ಳೋಣ. HKL 34ನೇ ಅಧ್ಯಾಯ 18ನೇ ವಚನ. ಟಗರು ಹೋತಗಳೇ, ಒಳ್ಳೆಯ ಮೇವನ್ನು ನೀವು ಮೇದು ಬಿಟ್ಟು ಮಿಕ್ಕ ಮೇವನ್ನು ತುಳಿದು ಕಾಲ ಕಸ ಮಾಡಿದ್ದು ಅಲ್ಪ ಕಾರ್ಯವೋ? ಕಿಳಿ ನೀರನ್ನು ಕುಡಿದು ಬಿಟ್ಟು ಮಿಕ್ಕದ್ದನ್ನು ಕಾಲಿನಿಂದ ಕಲಕಿ ಬದಿ ಮಾಡಿದ್ದು ಸಣ್ಣ ಕೆಲಸವೋ? ಸೊ ನೋಡ್ರಿ, HKL ತುಂಬಾ ಸುಂದರವಾಗಿ ಪ್ರವಾದಿಸ್ತಿರೋದನ್ನ ನೋಡ್ತೀವಿ. ಈ ಟಗರು ಮತ್ತೆ ಓತಗಳ ಒಂದು ಸ್ವಭಾವ ಏನಂತ ಹೇಳಿದ್ರೆ, ತಾನು ತಿಂದ್ಬಿಡುತ್ತೆ, ತಿಂದ್ಮೇಲೆ ಮಿಕ್ಕದನ್ನೆಲ್ಲವನ್ನ ಹಾಳು ಮಾಡುತ್ತೆ. ತಾನು ನೀರು ಕುಡಿಯುತ್ತೆ, ಕುಡಿದ್ಮೇಲೆ ಮಿಕ್ಕದನ್ನೆಲ್ಲವನ್ನ ಕಲಕಿ ಬದಿ ಮಾಡ್ತದಂತೆ ಕಾಲಿನಿಂದ. ಸೊ ಹೀಗೆ ನಮಗಿರ್ತಕ್ಕಂಥ ಹಕ್ಕನ್ನ ನಾವು ಚಲಾಯಿಸೋದು ಮಾತ್ರ ಅಲ್ಲದೆ ಮತ್ತೊಬ್ಬರ ಹಕ್ಕನ್ನ ನಾವು ಹಾಳು ಮಾಡುವಂಥದ್ದು, ಮತ್ತೊಬ್ಬರ ಆ ಸ್ಥಳವನ್ನ ನಾವು ನಾಶಪಡಿಸುವಂಥದ್ದು, ಮತ್ತೊಬ್ಬರಿಗಿರ್ತಕ್ಕಂಥ ಆ ಒಂದು ರೈಟ್ಸ್ ಅನ್ನ ನಾವು ತೆಗೆದುಕೊಳ್ಳುವಂಥದ್ದು. ಇದು ಸರಿಯಾದದಲ್ಲವೇ ಅಲ್ಲ ಪ್ರಿಯರೇ, ಇದು ಸರಿಯಾದದಲ್ಲ. ಇಲ್ಲಿ ಉಜ್ಜೀವನ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಸೊ ಮತ್ತೊಬ್ಬರಿಗಿರ್ತಕ್ಕಂಥ ಮೇರೆಯಲ್ಲಿ ಮತ್ತೊಬ್ಬರು ಸೇವೆ ಮಾಡ್ಲಿ, ನಮ್ಮ ಮೇರೆಯೊಳಗೆ ನಾವು ಸೇವೆ ಮಾಡೋಣ. ಮತ್ತೊಂದು ಸಭೆಯ ಆತ್ಮನ ನಾವು ತೆಗೆದುಕೊಳ್ಳುವಂಥದ್ದು ಇಲ್ಲ, ಅದು ಸರಿಯಾದದಲ್ಲ. ಅಕ್ವೇರಿಯಂ ಅಲ್ಲಿ ನಾವು ಮೀನು ಹಿಡಿಬಹುದು, ಸಮುದ್ರದಲ್ಲಿ ಮೀನು ಹಿಡಿಯೋದು ತುಂಬಾ ಮುಖ್ಯ. ನಮಗೆ ಕರ್ತನು ಬಲೆ ಬೀಸಲಿಕ್ಕಾಗಿ ಹೇಳಿದ್ದಾನೆ, ನಮಗೆ ಕರ್ತನು ಕೈಯಾಗಿ ತೆಗಿ ಅಂತ ಹೇಳಲಿಲ್ಲ. ಸೊ ಪ್ರಿಯರೇ, ನಾವು ಬಲೆ ಬೀಸಿ ಮೀನು ಹಿಡಿಯೋಣ. ನಾವು ಹೊಸ ಆತ್ಮಗಳ ಕ್ರಿಸ್ತನ ಕಡೆಗೆ ನಡೆಸೋಣ. ನಾವು ತಪ್ಪಾದ ಮಾರ್ಗದಲ್ಲಿ ನಾವು ಆತ್ಮಗಳನ್ನ ಸಂಪಾದಿಸುವುದು ಬೇಡ. ಸರಿ, ಮುಂದೆದಾಗಿ 4ನೇದಾಗಿ ಸ್ವಾರ್ಥ ಬರುವಂತ ವಿಷಯದಲ್ಲಿ ನಾವು ನೋಡುವಾಗ ಇನ್ನೊಂದು ವಿಷಯದಲ್ಲಿ ಸ್ವಾರ್ಥ ಬರ್ತದೆ, ಅವಶ್ಯಕತೆಯ ವಿಷಯದಲ್ಲಿ ಸ್ವಾರ್ಥ. ನಮ್ಮ ಪ್ರಪಂಚದಲ್ಲಿ ಅನೇಕ ಅವಶ್ಯಕತೆಯಲ್ಲಿ ಇರ್ತಕ್ಕಂಥ ಜನರಿದ್ದಾರೆ. ಆದ್ರೆ ನಾವು ಯಾವಾಗ್ಲೂ ಯಾರ ಅವಶ್ಯಕತೆ ಯೋಚಿಸ್ತೀವಿ ಅಂತಂದ್ರೆ, ನನ್ನ ಅವಶ್ಯಕತೆ. ನನಗೇನು ಅವಶ್ಯಕತೆ ಇದೆ? ನನಗೆ ಹಣ ಅವಶ್ಯಕತೆ ಇದೆ, ಆಹಾರ ಅವಶ್ಯಕತೆ ಇದೆ, ಬಟ್ಟೆ ಅವಶ್ಯಕತೆ ಇದೆ, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಕಾರ್ ಇರೋರಿಗೆ ಇನ್ನೊಂದು ಹೊಸ ಕಾರ್ ತಗೋಬೇಕನ್ನೋಂಥ ಆಲೋಚನೆ ಅವರಿಗೆ. ಮನೆ ಇರೋರು ಇನ್ನೂ ಅದನ್ನು ಯಾವ ರೀತಿ ಸುಂದರ ಪಡಿಸ್ಲಿ, ಆಹಾರ ಅವ್ರಿಗೆ ಇನ್ನೂ ಬೆಟರ್ ಆದ ಆಹಾರ ಹೇಗೆ ತಗೊಳ್ಳಿ, ಬಟ್ಟೆ ಇದ್ರೆ ಇನ್ನೂ ಒಳ್ಳೆ ಬಟ್ಟೆ ತೆಗೆದುಕೊಳ್ಬೇಕಲ್ಲ, ಇನ್ನೂ ಕಾಸ್ಟ್ಲಿ ಬಟ್ಟೆ ತೆಗೆದುಕೊಳ್ಬೇಕು. ಅವರ ಅವಶ್ಯಕತೆ ನೋಡ್ರಿ ದಿನಕ್ಕೆ ದಿನ ಹೆಚ್ಚಾಗ್ತಿದ್ದೇನೆ ಹೊರತು ಕಡಿಮೆ ಆಗ್ತಿಲ್ಲ. ನಾವು ನಮಗೆ ಅಗತ್ಯತೆ ಇದೆ, ಹೌದು, ಕೆಲವು ಮಾತ್ರ ಅಗತ್ಯವಾದದ್ದು. ನಮ್ಮ ಅಗತ್ಯತೆಗಳನ್ನ ದಿನ ಹೆಚ್ಚಿಸ್ಕೊಳ್ತಾ ಇದೀವೇ ಹೊರತು ಕಡಿಮೆ ಮಾಡ್ಕೊಳ್ತಾ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅನೇಕ ಜನ ಅವಶ್ಯಕತೆಯಲ್ಲಿ ಇದ್ದಾರೆ, ಅವರು ಅಲಕ್ಷ್ಯ ಮಾಡಲ್ಪಡ್ತಿದ್ದಾರೆ. ಸೊ ಒಂದು ವಾಕ್ಯ ನಾವು ನೋಡೋಣ. ನಾನು ಆಗ್ಲೇ ಹೇಳಿದಾಗೆ ಈ ವಚನ ಮತ್ತೆ ಓದ್ತೀನಿ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 43ನೇ ವಚನ. ಪರದೇಶಿ ಆಗಿದ್ದೇನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೇನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆನು, ಸೆರೆಮನೆಯಲ್ಲಿದ್ದೇನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವೆನು. ಸೊ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಾನು ಬಟ್ಟೆ ಇಲ್ಲದೆ ಇದ್ದೆ, ನೀವ್ಯಾರು ಒತ್ಕೊಳಕ್ ಕೊಡ್ಲಿಲ್ಲ. ಹಸುವಾಗಿದ್ದೆ, ನೀವ್ಯಾರು ಊಟಕ್ಕೆ ಕೊಡ್ಲಿಲ್ಲ. ಬಾಯಾರಿಕೆಯಿಂದ ಇದೆ, ನೀವ್ಯಾರು ಕುಡಿಲಿಕ್ಕೆ ಕೊಡ್ಲಿಲ್ಲ. ನೀವೊಬ್ಬ ಸಣ್ಣವರಿಗೆ ನೀವು ಅದನ್ನ ಮಾಡದೇ ಇದ್ರೆ ನೀವು ನನಗೂ ಮಾಡದ ಹಾಗಾಗೋಯ್ತು. ಇವತ್ತು ಎಷ್ಟು ಬಟ್ಟೆಗಳು, ವಾರ್ಡ್ರೂಫ್ ತುಂಬಾ ಬಟ್ಟೆಗಳು, ಎಷ್ಟೋ ಮನೆಗಳಲ್ಲಿ ಎಷ್ಟೋ ವಾರ್ಡ್ರೂಫ್ಗಳು, ಎಷ್ಟೋ ಬೀರೋಗಳು, ಅದರೆಲ್ಲ ತುಂಬಾ ಬಟ್ಟೆಗಳೇ. ನಾವು ನಮ್ಮ ಹತ್ರ ಇರುವಂಥದ್ದು ಎಷ್ಟು ಜನಕ್ಕೆ ನಾವು ಕೊಡ್ತೇವೆ? ಅನೇಕ ಅವಶ್ಯಕತೆ ಇರುವ ಜನಗಳಿದ್ದಾರೆ. ಎಷ್ಟೋ ಜನಗಳ ಹತ್ರ ಬಟ್ಟೆಯೇ ಇಲ್ಲ ಪ್ರಿಯರೇ. ಗೊತ್ತಾ, ಇವತ್ತೂ ಕೂಡ ನಮ್ಮ ಕರ್ನಾಟಕದಲ್ಲಿಯೇ ಗುಡ್ಡಗಾಡಿನಲ್ಲಿ ವಾಸ ಮಾಡುವ ಎಷ್ಟೋ ಜನಗಳ ಹತ್ರ ಬಟ್ಟೆ ಇಲ್ಲ.
ಇನ್ನು ಬೆತ್ತಲಾಗಿ ಜೀವನ ಮಾಡುವಂಥವ್ರು ಇದ್ದಾರೆ. ಅಯ್ಯೋ ನನ್ನ ಹತ್ರ ಬಟ್ಟೆ ಇಲ್ವಲ್ಲ ಅಂತೇಳಿ ಹೊರಗಡೆ ಬರದೇ ಇರುವಂಥವ್ರು ಇನ್ನೂ ನಮ್ಮ ಕರ್ನಾಟಕದ ಒಳಗಡೆ ಇದ್ದಾರೆ. ಹಾಗಿದ್ರೆ ನಾವು ಅವ್ರನ್ನ ಸಂಧಿಸಿ ಅವರ ಅವಶ್ಯಕತೆಗಳನ್ನ ನಾವು ಸಂಧಿಸಬೇಕಾಗಿದೆ. ಮತ್ತೆ ನಾವು ಸ್ವಾರ್ಥ ಚಿಂತನೆ ಮಾಡುವಂಥ ಮತ್ತೊಂದು ವಿಷಯ, ಮತ್ತೊಂದು ಕ್ಷೇತ್ರ ಯಾವುದಂತ ಹೇಳಿದ್ರೆ ಸ್ವೀಕಾರ, ಅಕ್ಸೆಪ್ಟೆನ್ಸ್. ಸೊ ನಾವು ಯಾರನ್ನ ಸ್ವೀಕರಿಸ್ತೀವಿ? ಈಗ ಉದಾಹರಣೆಗೆ ಯಾರೋ ಒಬ್ರು ನನ್ನ ಕುಟುಂಬದಲ್ಲಿ ನನ್ನ ಮಗಳೋ, ನನ್ನ ಮಗನೋ, ನನ್ನ ಹೆಂಡತಿಯೋ, ನನ್ನ ತಂದೆಯೋ, ತಮ್ಮನೋ, ನನ್ನ ತಾಯಿಯೋ ತಪ್ಪು ಮಾಡಿದ್ರೆ ಅವ್ರನ್ನ ಬೇಗ ನಾವು ಕ್ಷಮಿಸಿ ಸ್ವೀಕರಿಸ್ಬಿಡ್ತೀವಿ. ಅದೇ ಮತ್ತೊಬ್ಬರು ತಪ್ಪು ಮಾಡುವಾಗ ನಾವು ಬೇಗ ಸ್ವೀಕರಿಸ್ತೀವ ಅಂತ ನಮಗೆ ಗೊತ್ತಿಲ್ಲದವರು, ನಮಗೆ ಅರಿವಿಲ್ಲದವರು ಅವ್ರು ತಪ್ಪು ಮಾಡುವಾಗ ನಾವು ಬೇಗ ಸ್ವೀಕರಿಸ್ತೀವ ಅಂತಂದ್ರೆ ನಾವು ಬೇಗ ಸ್ವೀಕರಿಸೋದಿಲ್ಲ. ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ನೋಡ್ರಿ, ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 3-4 ವಚನ ಹೇಳ್ತದೆ. ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪ ಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವರನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು. ಅದಕ್ಕವರು ಅದು ನಮಗೇನು, ನೀನೇ ನೋಡಿಕೋ ಅಂದರು. ಅದ್ರ ಬಗ್ಗೆ ನಮ್ಗೇನಪ್ಪ, ನೀನು ಹಿಡ್ಕೊಟ್ಟಾಯ್ತು, ನಾವು ಕರ್ಕೊಂಡಾಯ್ತು, ಅದನ್ನ ಕಟ್ಕೊಂಡು ನಮ್ಗೇನು, ನೀನೇನಾರು ಮಾಡ್ಕೋ, ನಿನ್ನಿಷ್ಟ. ಸೊ ನೋಡ್ರಿ, ಒಬ್ಬ ಪಾಪದಲ್ಲಿ ಪಶ್ಚಾತ್ತಾಪ ತಿರುಗಿ ಬರ್ತಿದ್ದಾನೆ, ಸೊ ಅವ್ರನ್ನ ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ. ಸೊ ಈ ಪರಿಸ್ಥಿತಿ ಸಭೆಗಳ ಒಳಗಡೆ ಕಾಣಿಸ್ತಾ ಇದೆ. ಪಶ್ಚಾತ್ತಾಪ ಪಟ್ಟ ಜನಗಳನ್ನ ಆ ಒಂದು ಸ್ವೀಕರಿಸುವಂತ ಹೃದಯವಿಲ್ಲದ ಪರಿಸ್ಥಿತಿ. ಸೊ ನಮಗ್ ಬೇಕಾದವ್ರನ್ನ ಮಾತ್ರ ಸ್ವೀಕರಿಸ್ತೀವಿ, ಆದರೆ ಅನೇಕರನ್ನು ಸ್ವೀಕರಿಸುವುದಿಲ್ವಲ್ಲ. ಸೊ ಕಡೆಯದಾಗಿ ನಾವು ನೋಡುವಂಥ ಒಂದು ವಿಷಯ, ನಾವು ಕನಿಕರವನ್ನ ತೋರಿಸುವ ವಿಷಯದಲ್ಲಿ ನಾವು ಅನೇಕ ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಸ್ವಾರ್ಥ ಬಯಸ್ತೀವಿ. ಇದರಲ್ಲಿ ಕೂಡ ಒಂದು ವಾಕ್ಯ ನಾವು ತೆಗೆದುಕೊಳ್ಳೋಣ. 1 ಯೋಹಾನ 3ನೇ ಅಧ್ಯಾಯ 17ನೇ ವಚನ. ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕನಿಕರಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. ವಾಕ್ಯ ಹೇಳ್ತದೆ, ನಾವು ಮತ್ತೊಬ್ಬರಿಗೆ ಕನಿಕರ ತೋರಿಸ್ತೇವೆ ಆದರೆ ದೇವರ ಪ್ರೀತಿ ನಮ್ಮೊಳಗಡೆ ನೆಲೆಯಾಗಿ ಇಲ್ಲ. ನಾವು ಕರುಣೆ ತೋರಿಸುವ ವಿಷಯದಲ್ಲಿಯೂ ಸಹ ನಾವು ಯಾರಿಗೆ ಕರುಣೆ ತೋರಿಸ್ತೀವಿ? ಕೊರತೆ ಇಲ್ಲದೇ ಇರೋರಿಗೆ ನಾವು ಕರುಣೆ ತೋರಿಸ್ತೀವ ಅಂತಂದ್ರೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ, ನಮ್ಮ ಡಿಕ್ಷನರಿ ಇಲ್ಲ, ಪದನೇ ಇಲ್ಲ ಬ್ರದರ್ ಅನ್ನೋರು ಇದ್ದಾರೆ. ಕರುಣೆ ತೋರಿಸುವಂಥದ್ದು ನನ್ನ ಹತ್ರ ಇರೋದು ನನಗೇ ಸಾಕಾಗ್ತಾ ಇಲ್ಲ, ನಾನೆಲ್ಲಿ ಕರುಣೆ ತೋರಿಸೋದು ಬಂತು? ಉಜ್ಜೀವನ ಬರಬೇಕಂದ್ರೆ ನಾವು ಕರುಣೆ ತೋರಿಸಿ ಕರುಣೆಯ ಸೇವೆಯನ್ನು ಮಾಡದ ಹೊರತು ಉಜ್ಜೀವನ ಹೇಗೆ ತಾನೇ ಬರುತ್ತೆ? ಅವ್ರಿಗೆ ಕರುಣೆ ತೋರಿಸಿ ಸ್ವಾರ್ಥ ಹೇಳಿದ್ರೆ ತಾನೇ ಉಜ್ಜೀವನ. ಸೊ ನಮ್ಮ ಭಾರತ ದೇಶ ಈಗಾಗಲೇ ಒಂದು ಸಾರಿ ಉಜ್ಜೀವನವನ್ನು ಕಂಡಿದೆ. ಆ ಕರುಣೆಯ ಸೇವೆಯನ್ನು ಮಾಡಿದಂಥ ಒಬ್ಬ ಸೇವಕರಿದ್ದಾರೆ, ಅವ್ರ ಹೆಸರು DGS ದಿನಕರ್ ಎಂಬುದಾಗಿ. ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಅವರು ಇಂಡಿಯಾದಲ್ಲಿ ಅವರು ದೊಡ್ಡ ದೊಡ್ಡ ಕ್ರೂಸೈಡ್ಗಳನ್ನ ನಡೆಸಿದ್ರು. ಅವರ ಮಾತಲ್ಲಿ ಅಷ್ಟು ಕರುಣೆ ತುಂಬಿ ಅದೇ, ಅವರ ಮಾತಲ್ಲಿ ಅಷ್ಟು ಪ್ರೀತಿ, ಅವರ ಕರುಣೆ ತೋರಿಸೋದ್ರ ಮೂಲಕ ಅನೇಕ ಜನ ಕ್ರಿಸ್ತನ ಕಡೆ ನಡೆಸಲ್ಪಟ್ರಲ್ಲ. ಸೊ ಇವತ್ತು ಕರುಣೆ ತೋರಿಸುವವರೇ ಬಿಡಿಸಲ್ಪಡಬೇಕಲ್ಲ. ಕರುಣೆ ಸಹ ಯಾರಿಗೆ? ನಮಗೆ ಬೇಕಾದವ್ರಿಗೆ ತೋರಿಸ್ತೀವಿ. ಇಲ್ಲಿಯೂ ಕೂಡ ಸ್ವಾರ್ಥ. ಯಾರ ಅವಶ್ಯಕತೆಗಳನ್ನ ಸಂಧಿಸ್ತೀವಿ? ನಮಗ್ ಬೇಕಾದವ್ರಿಗೆ ಮಾತ್ರ, ನಮಗ್ ಗೊತ್ತಿರೋರಿಗೆ ಮಾತ್ರ. ಸಭೆಯಲ್ಲಿರ್ತಕ್ಕಂಥ ಕಾಣಿಕೆ ನಾವು ಯಾರಿಗೂ ಉಪಯೋಗಿಸ್ತೀವಿ? ಸಭೆಗೆ ಮಾತ್ರ. ಯಾಕೆ ನಾವು ಲೋಕದಲ್ಲಿರೋ ಜನಗಳಿಗೆ ಉಪಯೋಗಿಸಬಾರ್ದು? ಲೋಕದಲ್ಲಿರ್ತಕ್ಕಂಥ ಬಡವರಿಗೆ, ನಿರ್ಗತಿಕರಿಗೆ, ವಿಧವೆಯರಿಗೆ ಉಪಯೋಗಿಸಬಾರ್ದು? ಪರದೇಶಸ್ಥರಿಗೆ ಉಪಯೋಗಿಸಬಾರ್ದು? ಹಳೆ ಒಡಂಬಡಿಕೆಯಲ್ಲಿ ಹಾಗೇ ಬರೆದಿದೆಯಲ್ಲ. ನಮಗ್ ಬರುವಂತ ಆದಾಯದಲ್ಲಿ ನಾವು ಬಡವರಿಗೆ, ನಿರ್ಗತಿಕರಿಗೆ, ವಿಧವೆಯರಿಗೂ ಕೂಡ ಉಪಯೋಗಿಸ್ಬೇಕಂತ ಬರೆದಿದೆಯಲ್ಲ. ಪ್ರೇರೆ ಹಾಗಿದ್ರೆ ನಾವು ಕನಿಕರವುಳ್ಳವರಾಗಿ ನಾವು ಮಾರ್ಪಡೋಣ. ನಮ್ಮಲ್ಲಿರ್ತಕ್ಕಂಥ ಈ ಸ್ವಾರ್ಥ ಚಿಂತನೆಯು ತೆಗೆಯಲ್ಪಡಲಿ. ಈ ಎಲ್ಲ ಏರಿಯಾಗಳಲ್ಲಿ ನಮಗಿರ್ತಕ್ಕಂಥ ಸ್ವಾರ್ಥ ತೆಗೆಯಲ್ಪಡಲಿ. ಆಹಾರದ ವಿಷಯದಲ್ಲಿ, ನಮಗಿರ್ತಕ್ಕಂಥ ಭೂಮಿಯ ವಿಷಯದಲ್ಲಿ, ನಮಗಿರ್ತಕ್ಕಂಥ ಅಧಿಕಾರಗಳ ವಿಷಯದಲ್ಲಿ, ನಮಗಿರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಆ ಒಂದು ಅವಶ್ಯಕತೆಗಳ ವಿಷಯದಲ್ಲಿ ಮತ್ತು ನಾವು ಸ್ವೀಕರಿಸುವ ವಿಷಯದಲ್ಲಿ, ಕನಿಕರ ತೋರಿಸುವ ವಿಷಯದಲ್ಲಿ ನಾವು ಸ್ವಾರ್ಥ ಮಾಡದೆ ನಾವು ನಿಸ್ವಾರ್ಥಿಗಳಾಗಿ ನಾವು ಜೀವಿಸೋಣ. ನಿಸ್ವಾರ್ಥವಾದ ಚಿಂತೆ ನಮ್ಮಲ್ಲಿ ಇರಲಿ. ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ. ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಚಿಂತಿಸುತ್ತಿದ್ದೇವೋ ಕರ್ತನೆ, ಸ್ವಾರ್ಥ ಚಿಂತನೆಯನ್ನು ಮಾಡ್ತಾ ಇದ್ದೇವೋ ಆ ಎಲ್ಲ ಕ್ಷೇತ್ರಗಳಲ್ಲಿ ಕರ್ತನೆ ನಾವು ಚಿಂತಿಸದೆ ಕರ್ತನೆ, ಸ್ವಾರ್ಥವಾಗಿ ಚಿಂತಿಸದೆ ನಿಸ್ವಾರ್ಥವಾಗಿ ಚಿಂತಿಸ್ಲಿಕ್ಕೆ ಸಹಾಯ ಮಾಡು. ನಮ್ಮ ಹತ್ರ ಇರ್ತಕ್ಕಂಥ ಆಹಾರನ ಮತ್ತೊಬ್ಬರಿಗೆ ಹಂಚಿಕೊಡ್ಲಿಕ್ಕೆ, ನಮ್ಮ ಹತ್ರ ಇರ್ತಕ್ಕಂಥ ಭೂಮಿಯನ್ನು ಮತ್ತೊಬ್ಬರಿಗೆ ನಾವು ಹಂಚಿಕೊಡುವುದಕ್ಕೆ, ನಮ್ಮ ಹತ್ರ ಇರ್ತಕ್ಕಂತಹ ಹೌದು ಸ್ವಾಮಿ ಅಪ್ಪ ಎಲ್ಲ ಒಂದು ಕರ್ತನೆ ಹಕ್ಕುಗಳನ್ನು, ನಮಗಿರೋ ಅಧಿಕಾರವನ್ನು ಸಹ ಮತ್ತೊಬ್ಬರಿಗೆ ಹಂಚಿಕೊಡುವುದಕ್ಕೆ ಅಪ್ಪ, ನಮ್ಮ ಹತ್ರ ಇರ್ತಕ್ಕಂಥ ಹಕ್ಕುಗಳನ್ನ ಮತ್ತೊಬ್ಬರಿಗೆ ಬಿಟ್ಟುಕೊಳ್ಳಿಕ್ಕೆ, ಅವರ ಹಕ್ಕುಗಳನ್ನ ಅವರು ಸಹ ಕರ್ತನೆ ಅಪ್ಪ ಚಲಾಯಿಸುವಂತೆ ನಾವು ಬಿಟ್ಟುಕೊಡೋದಕ್ಕೆ ಸಹಾಯ ಮಾಡು.
ನಾವು ಮತ್ತೊಬ್ಬರನ್ನ ಹೌದಪ್ಪ ಸ್ವೀಕರಿಸಿ, ಕರ್ತನೆ ಹೌದಪ್ಪ ಆ ಸ್ವೀಕರಿಸುವ ವಿಷಯದಲ್ಲಿಯೂ ಕೂಡ ನಾವು ಸ್ವಾರ್ಥಿಗಳಾಗಿರದೆ ಮತ್ತೊಬ್ಬರನ್ನು ಸ್ವೀಕರಿಸ್ಕೊಳ್ಳೋದಕ್ಕೂ, ಕನಿಕರ ತೋರಿಸುವ ವಿಷಯದಲ್ಲಿಯೂ ಸ್ವಾಮಿ ಮತ್ತೊಬ್ಬರನ್ನೂ ಕನಿಕರಿಸುವುದಕ್ಕೂ, ನಮಗೆ ಬೇಕಾದವ್ರನ್ನ ಮಾತ್ರ ಅಲ್ಲಪ್ಪ ಎಲ್ಲರನ್ನೂ ಕನಿಕರಿಸುವುದಕ್ಕೆ ನಮಗೆ ಸಹಾಯ ಮಾಡು. ಕೃಪೆ ಕೊಟ್ಟು ನಡೆಸು ಅಪ್ಪ. ದೊಡ್ಡ ಉಜ್ಜೀವನವನ್ನು ಕರ್ನಾಟಕ ಕಾಣಲಿ, ಕರ್ನಾಟಕದ ಸಭೆಗಳು ಕಾಣಲಿ, ದೈವಜನರು ಕಾಣಲಿ. ಹಾಗೆ ನೀವು ಮಾಡಿದಿರಿ. ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತದೆ.